पूर्ति माता जगदम्बा देवी का 16वां यात्रा महोत्सव बारे में बोलते हुए उन्होंने कहा कि 2009 से संत डॉक्टर रामाराव महाराज के पावन हाथों से शुरू किया गया यह मेला हर साल बड़ी धूमधाम से आयोजित किया जाता है। इस वर्ष मेले का आयोजन इच्छा पूर्ति माता जगदम्बा मंदिर ट्रस्ट द्वारा किया जाएगा। विधायक प्रभु चौहान ने कहा है। आज और रात विधायक प्रभु चौहान ने अपने कार्यालय में आयोजित एक संवाददाता सम्मेलन में बात करते हुए कहा कि हर साल की तरह इस साल भी मेरे गृह नगर बोंती थांडा में इस महीने की 10 तारीख से 3 दिनों तक इच्छा पूर्ति माता जगदम्बा देवी का 16वां यात्रा महोत्सव बड़े धूमधाम से मनाया जाएगा। इस यात्रा महोत्सव में जिले के सभी मठाधीशों के साथ साथ राज्य के विभिन्न हिस्सों से कलाकार आएंगे। इस साल के बिग बॉस विजेता हड़मंत भी मौजूद रहेंगे। विधायक ने कहा कि इच्छा पूर्ति माता जगदम्बा देवी के भक्त न केवल हमारे राज्य में बल्कि पड़ोसी राज्यों महाराष्ट्र और तेलंगाना में भी हैं। वे सभी इस यात्रा महोत्सव में आते हैं और देवी से अपनी मनोकामना पूरी करने की प्रार्थना करते हैं। इसलिए उन्होंने जिले के सभी देवी भक्तों को इस पवित्र पूजा में शामिल होने और इच्छा पूर्ति माता देवी से अपनी मनोकामनाएं व्यक्त करने और उनकी मनोकामना पूरी करने के लिए आमंत्रित किया। 16 यात्रा महोत्सव आयोजन ಆಗ್ತಾ ಇದೆ। ಈ ಯಾತ್ರೆಗೆ यात्रा विषय ಅಂದ್ರೆ ನಮ್ಮ ತಾಯಿ ಜಗದಮ್ಮ ಹೆಸರಿದೆ ಇಚ್ಛಾ ಪೂರ್ತಿ ಮಾತಾ ಜಗದಮ್ಮ। ಯಾರು ಭಕ್ತರು ಯಾರು ಪೀಡಿತರು ಯಾರಿಗೆ ಮಕ್ಕಳಿರಲ್ಲ ಅಂದ್ರು ಸಂಸಾರದಲ್ಲಿ ಶಾಂತಿ ಇರಲ್ಲ ಇಂಥ ಜನ ನಮ್ಮ ತಾಯಿ ಹತ್ರ ಬಂದು ನಮಸ್ಕಾರ ಮಾಡಿ ಅವ್ರೇನ್ ಇಚ್ಛಾ ಇದೆ ಈ ತರ ನಮಗೂ ಕೂಡ ಪ್ರಕಟ ಆಗಿದೆ। ನಮ್ದು ಕೂಡ ನಾವು ಹೇಳ್ತಾ ಇದ್ದೀವಿ ಯಾವ ಬಿ ನಮ್ಮ ಇದ್ರೆ ಸಂಕಟ ಬಂದ್ರೆ ಏನಂದ್ರೆ ನಾವು ಪೂಜಾ ಪುರಸ್ಕಾರ ಮಾಡಿದ್ರೆ ನಮ್ ಪೂರ್ತಿ ಸ್ಫೂರ್ತಿ ಬರುತ್ತೆ। ಆಮೇಲೆ ಎಷ್ಟ ದುಷ್ಟ ಶಕ್ತಿ ನಮ್ಮಲ್ಲೇ ಏನ್ ಮಾಡ್ತಾರ ಅವ್ರಿಗೆ ಈ ತನಕ ತಾವು ದುಡಿದ್ರಿ ಬಹಳ ಸಂಕಟ ಬಂತು ಬಹಳ ಏನಾಯ್ತು ಬಟ್ ನಮ್ಮ ಮಾತಾ ಜಗದಂಬಾ ಕೃಪೆಯಿಂದ ನಮ್ ಏನ್ ಬಿ ಆಗಿಲ್ಲ ಈ ತನಕ ಅವ್ರ ಕೃಪೆಯಿಂದನೇ ಶೋ ಮಾಡ್ತಾ ಇದ್ವಿ। ಅವ್ರ ಶಕ್ತಿ ಇದೆ ಅದಕ್ಕಾಗಿ ನಾವು ಅವರು ಕುಲದೇವತಾ ಇದೆ ಎಲ್ಲ ಈ ಟೋಟಲ್ ನಮ್ಮ ದೇಶದಲ್ಲಿ ಜಗತ್ತಲ್ಲಿ 7 ಭವಾನಿ ಇದೆ। 7ರಿಂದ ನಮ್ಮಲ್ಲಿ ಒಂದು ಭವಾನಿ ಇದೆ। ಇಚ್ಛಾ ಪೂರ್ತಿ ಮಾ ಜಗದಂಬಾ ತುಳಜಾ ಭವಾನಿ ಆಮೇಲೆ ಮರ್ಯಾಮ ಹಿಂಗ್ ಹೇಳ್ತೀನಿ ನಾನು ಗಂಗಾ ಈ ಅನೇಕ ರೂಪ ಈ ಭವಾನಿ ಕೃಪೆಯಿಂದ ನಮ್ಮ ಸೇವಾ ನಮ್ಮ ಫ್ಯಾಮಿಲಿಗೆ ಬಹಳ ದೊಡ್ಡ ಅವರ ಆಶೀರ್ವಾದ ಇದೆ। ಅದಕ್ಕಾಗಿ ನಾವು 9ರಿಂದ ಯಾತ್ರಾ ಪ್ರಾರಂಭ ಮಾಡಿದ್ದೀನಿ ಈ ತನಕ ಯಾತ್ರಾ ಬರ್ತಾ ಇದೆ। ಎಲ್ಲ ಭಕ್ತರು ಸಾವಿರಾರು ಜನ ಭಕ್ತರು ಕರ್ನಾಟಕದಿಂದ ಬರ್ತಾರೆ ಆಮೇಲೆ ತೆಲಂಗಾಣ ಬರ್ತಾರೆ ಮಹಾರಾಷ್ಟ್ರದಿಂದ ಬರ್ತಾರೆ ಎಲ್ಲಾ ಕಡೆಯಿಂದ ಭಕ್ತರು ಬರ್ತಾ ಇದ್ದಾರೆ। ಬಹಳ ಅದ್ದೂರಿಯಾಗಿ ಯಾತ್ರಾ ಆಗುತ್ತೆ। ಆಮೇಲೆ ಭಕ್ತರು ಏನ್ ಕೇಳ್ತಾರೆ ನೆಮ್ಮದಿ ಭಕ್ತಿ ಸುಖ ಶಾಂತಿ ನೆಮ್ಮದಿ ಕೇಳ್ತಾ ಇದ್ದಾರೆ। ಆಮೇಲೆ ಸಂತ ರಾಮರಾವ್ ಮಹಾರಾಜ್ ಅವ್ರ ಕಡೆಯಿಂದ ಯಾತ್ರಾ ಪ್ರಾರಂಭ ಆಗಿದೆ। ಈ ಇಚ್ಛಾ ಪೂರ್ತಿ ಮಾತಾ ಜಗದಂಬಾ ಟ್ರಸ್ಟ್ ದೊಡ್ಡಬಾಯಿ ತಾಂಡಾ ಕಡೆಯಿಂದ ನಾನು ಆಯೋಜನೆ ಮಾಡ್ತಾ ಇದ್ವಿ ಜೊತೆಗೆ ನಮ್ಮ ಕಂಪನಿ ಕಡೆಯಿಂದ ಯಾತ್ರೆಯಲ್ಲಿ ಪ್ರತಿ ವರ್ಷ ಫೆಬ್ರವರಿ 10, 11, 12 3 ದಿವಸ ಯಾತ್ರಾ ನಡೆಯುತ್ತೆ। 10 ತಾರೀಕು ಪೂಜಾ ಹೋಮ್ ಹವನ್ ಯಜ್ಞ ಚಾಮುಂಡಿ ಯಜ್ಞ ಪೂರ್ತಿ ನಮ್ಮ ತಾಲೂಕು ಒಳ್ಳೆ ಆಗಲಿ ರೈತರಿಗೆ ಒಳ್ಳೆ ಆಗಲಿ ಎಜುಕೇಶನ್ ಒಳ್ಳೆ ಆಗಲಿ ಎಲ್ಲ ನಾವು ಪೂರ್ತಿ ತಾಲೂಕಲ್ಲಿ ಏನೇನಿದೆ ಎಲ್ಲ ನಾನು ಬ್ರಾಹ್ಮಣ್ ತಗೊಂಡು ಹೋಮ್ ಹವನ್ ಬಹಳ ಕೇವಲ ಅವರಾದ ಜನ ಸಲುವಾಗಿ ನಾನು ತಾಯಿಗೆ ಕೇಳ್ಕೊಡ್ತೀನಿ। ಈ ಪೂಜಾ ಅದ್ದೂರಿ ಪೂಜಾ ಆಗುತ್ತೆ। ಆಮೇಲೆ 11 ತಾರೀಕಿಗೆ ನಮ್ದು ಝಂಡಾರೋಹಣ ಹೇಳ್ತೀವಿ ನಾವು ಏನ್ ಹೇಳ್ತಾರೆ ಧ್ವಜಾರೋಹಣ ನಾವು ಮಾಡ್ತೀವಿ। ಆಮೇಲೆ ಧ್ವಜಾರೋಹಣ ಹೋಮ ಮಾಡ್ತೀವಿ। ಆಮೇಲೆ 12 ತಾರೀಕಿಗೆ ಕುಸ್ತಿ ಮಾಡ್ತೀವಿ। 12 ತಾರೀಕು ಕುಸ್ತಿ ಯಾಕಂದ್ರೆ ಜನರಿಗೆ ಪ್ರೋತ್ಸಾಹ ಕೊಡಬೇಕು ಪೆಲ್ವಾನ್ ಆಗ್ಬೇಕು ಅವ್ರು ತಂದೃಷ್ಟ ಆಗ್ಬೇಕು ಅದಕ್ಕಾಗಿ ಕುಸ್ತಿ ಕೂಡ 3 ದಿವಸ 10, 11, 12 3 ದಿವಸ ನಮ್ದು ಯಾತ್ರೆ ನಡೀತಾ ಇದೆ। ಆಮೇಲೆ ಈ ಯಾತ್ರೆಗೆ ನಮ್ಮ ಬಂಜಾರ ಸಮಾಜದ ಧರ್ಮಗುರು पूज्य श्री बाबू सिंह महाराज कोरा देवी MLC
ಮಹಾರಾಷ್ಟ್ರ ಅವ್ರು ಬರ್ತಾರೆ. ಜೊತೆಗೆ ನಮ್ಮ ಭಾಲ್ಕಿ ಪಟ್ಟದ ದೇವರು, ನಮ್ಮ ತಾಲೂಕಿನಿಂದ ಭಾಲ್ಕಿ ಪಟ್ಟದೇವರು, ಬಸವಲಿಂಗ ಪಟ್ಟದೇವರು ಅವರು ಬರ ಆಶೀರ್ವಾದ ಮಾಡ್ತಾರೆ. ಶಿವಾನಂದ ಶಿವಾಚಾರ್ಯ ತಮ್ಲೂರು ಅವ್ರು ಕೂಡ ನಮ್ಮ ಯಾತ್ರೆಯಲ್ಲಿ ಭಕ್ತರಿಗೆ ಆಶೀರ್ವಾದ ಮಾಡ್ತಾರೆ. ಜೊತೆಗೆ ಶಿವಲಿಂಗೇಶ್ವರ ಶಿವಾಚಾರ್ಯ ಹಡ್ಗಾಪುರ್ ಅವ್ರು ಕೂಡ ಬರ್ತಾ ಇದ್ದಾರೆ. ಗುರುಬಸವ ಪಟ್ಟದೇವರು ಭಾಲ್ಕಿ ಅವ್ರು ಕೂಡ ಬರ್ತಾ ಇದ್ದಾರೆ. ಸಿದ್ಧಲಿಂಗ ಮಹಾಸ್ವಾಮಿ ಠಾಣಾ ವಿಷ್ಣು ಅವ್ರು ಕೂಡ ಬರ್ತಾ ಇದ್ದಾರೆ. ಶಂಭುಲಿಂಗ ಶಿವಾಚಾರ್ಯ ಡೋನ್ಗಾಂವ್ ಅವ್ರು ಕೂಡ ಬರ್ತಾ ಇದ್ದಾರೆ. ಚಂದ್ರಶೇಖರ್ ಶಿವಾಚಾರ್ಯ ಗುಡುಪಲ್ಲಿ ಅವ್ರು ಕೂಡ ಬರ್ತಾ ಇದ್ದಾರೆ. ಮುರಳಿ ಮಹಾರಾಜ್ ರಕ್ಷಾಳ್ ಅವ್ರು ತಬ್ಬೆ ಸರಿ ಹೇಳ್ತಾರೆ, ಬರ್ತೀನಿ ಅಂತ ಹೇಳ್ಯಾರ. ತಾಯಿ ಮಹಾದೇವಿ ಅಕ್ಕ, ಆಮೇಲೆ ನಮ್ಮ ಝಾಪಾ ಮಹಾರಾಜ್, ಗೋವಿಂದ್ ಮಹಾರಾಜ್, ಸಮಾಧ ಮಹಾರಾಜ್. ಆಮೇಲೆ ಈ ಪ್ರೋಗ್ರಾಮ್ಗೆ ಮುಖ್ಯ ಅತಿಥಿ ಡಾಕ್ಟರ್ ತುಷಾರ್ ರಾಠೋಡ್ MLA ಮುಖ್ಯ ಮಹಾರಾಷ್ಟ್ರ ಅವರು ಕೂಡ ಬರ್ತೀವಿ ಹೇಳಿದ್ದಾರೆ. ಆಮೇಲೆ ಜಿಲ್ಲೆಯಲ್ಲಿ ಎಲ್ಲಾ ಜನಪ್ರತಿನಿಧಿಗಳು ಹಾಗೂ ಮುಖಂಡರು ಬರ್ತಾ ಇದ್ದಾರೆ. ಫೆಬ್ರವರಿ 6ರಿಂದ ಪೂಜಾ ಪುರಸ್ಕಾರ ಹೇಳಿದ್ವಿ. 11 ಬೆಳಗ್ಗೆ 8ರಿಂದ ಸಂಜೆ 5ವರೆಗೆ ಜಾನಪದ ಈ ವರ್ಷ ವಿಶೇಷ ಜಾನಪದ ನಾನು ಹೇಳಿದ್ದೀನಿ. ತಾಲೂಕಾ ಜಿಲ್ಲಾ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಿಂದ ಎಲ್ಲ ತಂಡಗಳು ಬರ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಿಂದ ತಾಲೂಕಾ ಜಿಲ್ಲಾ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಿಂದ ತಂಡ ಬರ್ತಾ ಇದೆ. ರಾಯಚೂರಿನಿಂದ 2 ತಂಡ ಇದೆ. ಹಗುಲು ವೇಶ್, ಆಮೇಲೆ 2 ತಂಡ ಮತ್ತು ವೀರಗಾಶೆ. ಶಹಾಪುರಿನಿಂದ ಚಿಕ್ಕ ಹಲಗೆ ತಂಡ, ಬರೂರಿನಿಂದ ಚರ್ಮ, ಭಾಜನ್, ಭಕ್ತಿಗೀತೆ, ಕೋಲಾಟ, ಭಜನಿ ಮತ್ತು ಕೀರ್ತನೆಗಳು ಎಲ್ಲ ನಮ್ಮ ಸಂಸ್ಕೃತಿ ಉಳಿಸಬೇಕು, ಸಂಸ್ಕೃತಿ ಬೆಳೆಸಬೇಕು. ನಮ್ಮ ಸಂಸ್ಕೃತಿ ನಾವೇನು ಹಳೆ ಭಜನೆ ಮಾಡ್ತಾ ಇದೀವಿ, ಈ ತರ ಎಲ್ಲವರಿಗೆ ಪ್ರೋತ್ಸಾಹ ಕೊಡ್ಲಕ್ಕ. ಯಾಕಂದ್ರೆ ನಮ್ಗೆಲ್ಲ ಟಿವಿ ಫೇಸ್ಬುಕ್ ಆದ್ಮೇಲೆ ಮರ್ತು ಹೋಗ್ತಾ ಇದೀವಿ, ಎಲ್ಲ ನೋಡ್ತಾ ಇಲ್ಲ. ಈ ಹಳೆ ಕಲೆ ಕೃತ್ಯ ಎಲ್ಲ ಈ ಪುರಸ್ಕಾರ ಯಾರು ಮಾಡ್ತಾ ಇಲ್ಲ. ನಾವು ಟಿವಿ ಫೇಸ್ಬುಕ್ ಅಷ್ಟೇ ಮಾಡ್ತಾ ಇದ್ವಿ. ಅದಕ್ಕಾಗಿ ಕಲೆ ಭಜನೆ ಉಳಿಸ್ಬೇಕು, ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು. ನೃತ್ಯ ಆಗ್ಬೇಕು, ಭಾಷಣ ಆಗ್ಬೇಕು, ಪ್ರವಚನ ಆಗ್ಬೇಕು, ಭಜನೆ ಆಗ್ಬೇಕು. ಎಲ್ಲ ನಾವು ನಮ್ಮ ತಾಲೂಕಾ ಸರ್ವಾಂಗೀಣ ವಿಕಾಸ ಆದ್ರೆ ಎಲ್ಲ ಆಗ್ಬೇಕು. ಒಂದೇ ರೋಡ್ ಮಾಡಿದ್ರೆ ಆಗಲ್ಲ. ತಾಲೂಕಿನಿಂದ ಸರ್ವಾಂಗೀಣ ವಿಕಾಸ, ಜಾನಪದ ಕಲಾ ಸಂಸ್ಕೃತಿ ಅವರಿಗೆ ಭಕ್ತಿ ಪೂರ್ತಿ ಆಗ್ಬೇಕು. ಈ ತರ ಆಮೇಲೆ ಇಲ್ಲಿ ಸಂಜೀವ್ ಕುಮಾರ್ ಸ್ವಾಮಿ ಜಾನಪದ ಗಾಯಕ್ ಬೀದರ್ ಅವರು ಕೂಡ ಬರ್ತಾ ಇದ್ದಾರೆ. ಕಡಿ ಭಾಗದಲ್ಲಿ ಜಾನಪದ ಕಲೆ ಹೇಳಿ ಸಂಸ್ಕೃತಿ ಉಳಿಸಲಿಕ್ಕೆ ಬೆಳೆಸಲಿಕ್ಕೆ ಎಲ್ಲ. ಆಮೇಲೆ ಈ 11:30ಗೆ ಶಿವಲಾಲ್ ಮಹಾರಾಜ್ ಅವರ ಮಾತು ಹೇಳ್ತೀವಿ. ಆಮೇಲೆ ನನ್ನ ಈ ಆದ್ಮೇಲೆ ಕಲಾ ವಿಲಾ ಎಲ್ಲ 11 ತಾರೀಕು ಮಾರ್ನಿಂಗ್ 7 ಗಂಟೆಯಿಂದ 5 ತನಕ ಇರುತ್ತೆ. ರಾತ್ರಿ ನಮ್ಮ ಸಮಾಜದ ಭಜನೆ ಇರುತ್ತೆ. ನಮ್ಮ ಸಮಾಜದ ಭಜನೆ, ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮ ಸಮಾಜ ಬಗ್ಗೆ ಭಾಷಣೆ, ನಮ್ಮ ಸಮಾಜ ಯಾವ ತರ ಆಗ್ಬೇಕು, ಎಜುಕೇಶನ್ ಬಗ್ಗೆ ಈ ಎಲ್ಲ ಪ್ರೋಗ್ರಾಮ್ ನಾವು ಮಾಡ್ತೀವಿ. ಆಮೇಲೆ ಯಾವ ಕಲಾವಿದ ಬರ್ತಾರೆ ಅವರಿಗೆ ಸನ್ಮಾನ ಮಾಡ್ತೀವಿ, ಅವರಿಗೆ ಸರ್ಟಿಫಿಕೇಟ್ ಕೊಡ್ತೀವಿ, ಪ್ರೋತ್ಸಾಹ ಕೊಡ್ತೀವಿ. ಯಾಕಂದ್ರೆ ನಮ್ಮಿಂದ ಮರಿಬೋರು ಹೆಚ್ಚಿಗೆ ಆಗ್ಬೇಕು. ನಮ್ಮೇನು ಸಂಸ್ಕೃತಿ, ಹಿಂದೂ ಸಂಸ್ಕೃತಿ ಇದೆ, ಯಾರು ಮರಿಬಾರ್ದು. ಈ ಪರಂಪರಿಗೂ ಕಂಟಿನ್ಯೂ ನಡಿಬೇಕು ನಮ್ಮ ಆಶಯ ಇದೆ.